ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈಗ KCET 2026ನೇ ಸಾಲಿನಲ್ಲಿ PUC ಬೇಸಿಸ್ ಮೇಲೆ ನೀವು AHS ಕೋರ್ಸ್ಗಳನ್ನು ಮಾಡಬೇಕು. ಯಾಕಂದ್ರೆ AHS ಒಳಗಡೆ ಒಂದೇ ರ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. AHS ಒಳಗಡೆ ಒಂದೇ ರ್ಯಾಂಕ್ ಅನ್ನು ಕೊಟ್ಟಿದ್ದಾರೆ. ನೆನಪಿರಲಿ, ಒಂದು ರ್ಯಾಂಕಿಗೆ AHS ಒಳಗಡೆ ಬೇರೆ 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 ಕೋರ್ಸ್ಗಳು ಅದಾವು. ನೆನಪಿರಲಿ ನಿಮಗೆ. ಯಾಕೆ ಗೊತ್ತಾ? ಬಹಳಷ್ಟು ವಿದ್ಯಾರ್ಥಿಗಳಿಗೆ AHS ಮೇಲೆ ಅವರೇ ಕೊಡ್ತಾರೆ ಅನ್ಕೊಂಡ್ಬಿಟ್ರು. ನಾವು ಆಪ್ಷನ್ ಎಂಟ್ರಿ ಮಾಡ್ಬಿಡ್ತೀವಿ, ಕಾಲೇಜ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ, ಆಪ್ಷನ್ ಎಂಟ್ರಿಗಳನ್ನ ಮಾಡ್ಕೋಬೇಕಾದ್ರೆ ನೀವುಗಳೇ ಸೆಲೆಕ್ಟ್ ಮಾಡ್ಕೋಬೇಕು ಕೋರ್ಸ್ಗಳನ್ನ, ಕಾಲೇಜ್ಗಳನ್ನ. ಎಷ್ಟು ಕೋರ್ಸ್ ಅದಾವ್ರಿ? ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೆನ್ಪಿಟ್ಕೋರಿ. AHS ಅಂತಂದ್ರೆ ಎಷ್ಟು ಕೋರ್ಸ್ ಅದಾವು, ಅದ್ರೊಳಗಡೆ ನೀವು ಚಾಯ್ಸ್ ಮಾಡ್ಕೋಬೇಕಾಗಿರೋದು ಯಾವುದನ್ನು ನೀವು ಡಿಸೈಡ್ ಮಾಡ್ಕೋಬೇಕು. ಓಕೆ, ಆಮೇಲೆ ಅದ್ರ ಜೊತೆಗೆ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮಲ್ಲಿ ಏನೋ ಡೌಟ್ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಕಾಮೆಂಟ್ಸ್ ಅನ್ನ ಶೇರ್ ಮಾಡೋದನ್ನ ಮರಿಬೇಡ್ರಿ. ನೋಡ್ರಿ, AHS ಒಳಗಡೆ ಯಾವೆಲ್ಲ ಕೋರ್ಸ್ ಅದಾವಪ್ಪ ಅಂತಂದ್ರೆ, ಒಂದು BSc ರೆನಾಲ್ ಡಯಾಲಿಸಿಸ್ ಟೆಕ್ನಾಲಜಿ, BSc ಅನಸ್ಥೀಶಿಯಾ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಆಮೇಲೆ BSc ಕಾರ್ಡಿಯಕ್ ಟೆಕ್ನಾಲಜಿ, BSc ಇಮೇಜಿಂಗ್ ಟೆಕ್ನಾಲಜಿ, BSc ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, BSc ನ್ಯೂರೋ ಸೈನ್ಸ್ ಟೆಕ್ನಾಲಜಿ, BSc ಆಪ್ಟೋಮೆಟ್ರಿ ಇದೆ, ಆಮೇಲೆ BSc ಪರ್ಫ್ಯೂಷನ್ ಟೆಕ್ನಾಲಜಿ, BSc ರೇಡಿಯೋಥೆರಪಿ ಇದೆ, BSc ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಇದೆ, BSc ಎಮರ್ಜೆನ್ಸಿ, ಆಮೇಲೆ BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಕೂಡ ಸಪರೇಟ್ ಆಗಿದೆ, ಆಮೇಲೆ ರೇಡಿಯೋಲಜಿ ಟೆಕ್ನಾಲಜಿ ಇದೆ, ಆಮೇಲೆ ಆಡಿಯೋಲಜಿ ಇದೆ, ಅಕ್ಯೂಷನಲ್ ಥೆರಪಿ ಇದೆ, ಮೆಡಿಕಲ್ ರಿಕಾರ್ಡ್ ಟೆಕ್ನಾಲಜಿ ಇದೆ, ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಇದೆ, ಆಮೇಲೆ ಬ್ಯಾಚುಲರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್. ಇವೆಲ್ಲಗಳು ಕೂಡ ಎದ್ರಾಗ ಬರ್ತಾವ್ರಿ? BPT ಒಳಗಡೆ ಬರ್ತಾವ್. ಇವು ನಿಮ್ಗೆ ಗೊತ್ತಿತ್ತೇನ್ರಿ? ಇಲ್ಲ, ಯಾಕಂದ್ರೆ ನೀವು AHS ಅಂತ ಅಷ್ಟೊಂದು ಗೊತ್ತೀರಿ. AHS ಒಳಗಡೆ ಇವೆಲ್ಲ ಕೋರ್ಸ್ ಅದಾವು. ಇಷ್ಟೆಲ್ಲ ಕೋರ್ಸಿಗೆ ಒಂದು ರ್ಯಾಂಕ್ ಕೊಟ್ರ. ಆದ್ರೆ ನೀವು ಚಾಯ್ಸ್ ಮಾಡ್ಕೋಬೇಕಾದ್ರೆ ನೆನಪಿಟ್ಕೋರಿ, ನಿಮಗೆ ಎಂಥ ಕಾಲೇಜ್ ಬೇಕು, ಎಂಥ ಕೋರ್ಸ್ ಬೇಕು ಅನ್ನೋದನ್ನ ಚಾಯ್ಸ್ ಮಾಡ್ಕೋಬೇಕು. ಮತ್ತೆ ಉಲ್ಟಾ ನನಗೆ ಕೇಳಕ್ ಬರಕ್ ಹೋಗ್ಬೇಡ್ರಿ. ನಿಮ್ಮ ಕ್ರೇಜ್ ಏನೈತಿ, ನಿಮ್ಮ ಪ್ಯಾಷನ್ ಏನೈತಿ, ನಿಮಗೆ ಮನಸ್ಸಿನಾಗ ಏನು ಮಾಡ್ಬೇಕಂತ ಮನಸ್ಸಿನಾಗ ಬಂದೈತಿ, ನಿಮ್ಮ ಮನೆಯಲ್ಲಿರುವಂಥ ಪೇರೆಂಟ್ಸ್ ಜೊತೆಗೆ ಮಾತಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೀವು ಅದನ್ನ ಡಿಸೈಡ್ ಮಾಡ್ಕೊರಿ. ಇನ್ನೂ ಟೈಮ್ ಇದೆ, ಇನ್ನೂ 2-3 ದಿನ ಟೈಮ್ ಇದೆ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಲಿಂಕ್ ಬಿಡ್ಲಿಕ್ಕೆ. ಯಾಕಂದ್ರೆ AHS ಅಂದ್ರೆ ಒಂದೇ ಅಲ್ಲ, AHS ಒಳಗಡೆ ಮತ್ತು ಬೇರೆ 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 ಕೋರ್ಸ್ಗಳು ಅದಾವು. ಅವುಗಳ ಫೀಲ್ಡೇ ಬೇರೆ 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 ಇದೆ. ಹೀಗಾಗಿ ನೀವು ಏನಪ್ಪಾ ಅಂತಂದ್ರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಆಯ್ಕೆಗಳನ್ನ ಮಾಡ್ಕೋರಿ. ನನಗೆ ಗೊತ್ತಿರುವಂಗೆ ಭಾಳ ಪಾಪ್ಯುಲರ್ ಆಗಿರುವಂಥದ್ದು ಯಾವ್ಯಾವಪ್ಪ ಅಂತಂದ್ರೆ BSc ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ, BSc ಕಾರ್ಡಿಯಕ್ ಟೆಕ್ನಾಲಜಿ, BSc ಅನಸ್ಥೀಶಿಯಾ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, BSc ಡಯಾಲಿಸಿಸ್ ಟೆಕ್ನಾಲಜಿ, ಮತ್ತೆ BSc ಯಾವ್ದಂತಂದ್ರೆ ನಮ್ಮ ಇಮೇಜಿಂಗ್ ಟೆಕ್ನಾಲಜಿ. ಇವುಗಳು ಸದ್ಯಕ್ಕೆ ಲೀಡಿಂಗ್ ಅಲ್ಲಿ ಇರುವಂತಹ ಕೋರ್ಸ್ಗಳು, ಅಂದ್ರೆ ಜಾಸ್ತಿ ವಿದ್ಯಾರ್ಥಿಗಳು ಮಾಡುವಂತಹ ಕೋರ್ಸ್ಗಳು ಇವೆಲ್ಲ. ಆಮೇಲೆ ಓಪನಿಂಗ್ ಕೂಡ ಪರವಾಗಿಲ್ಲ, ಜಾಬ್ಗಳು ಕೂಡ ಜಾಸ್ತಿ ಇರುವಂತದ್ದು. ಓಕೆ, ನನಗೆ ಗೊತ್ತಿರುವಂಗೆ ನಾನು ಹೇಳುವಂತ ಯಾವ್ದಾದ್ರು ಮಿಸ್ ಆಗಿದ್ರೆ ಲೀಸ್ ನಿಮ್ಗೆ ಮತ್ತೇನಾದ್ರು ಯಾವ್ದಾದ್ರು ಕೋರ್ಸ್ ಬಗ್ಗೆ ಮಿಸ್ ಆಗಿದ್ರೆ ನೀವು ಅದನ್ನ ಸಮಾಲಿಸ್ಕೋರಿ. ಯಾಕಂತಂದ್ರೆ ಈ ಕೋರ್ಸ್ಗಳು ಭಾಳ ಅದಾವ. ಹೌದ್ರಿ, ಭಾಳ ಕೋರ್ಸ್ಗಳದಾವು. ಎಲ್ಲರೂ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ತಾರೆ. ಆಮೇಲೆ ನನಗೆ ಬಂದು ಕಾಮೆಂಟ್ ಆಗೋದಿಲ್ಲ, ಇಲ್ಲ ನಾನು ಇದನ್ನ ಮಾಡೀನ್ರಿ, ನಾ ಅದನ್ನ ಮಾಡೀನ್ರಿ, ನೀವು ಅದನ್ನ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ನನಗೆ ಗೊತ್ತಿರುವಂತ ಕೋರ್ಸ್ಗಳು ಇವು ಚೆನ್ನಾಗಿದಾವಂತ ನಾ ಹೇಳಿದೀನಿ ಅಷ್ಟೇ. ಭಾಳ ಕೋರ್ಸ್ ಅದಾವೆ, ಲಿಸ್ಟ್ ಐತಿ.